Hi guys, hi everyone, welcome back to my channel. Guys, hi! ಓಕೆ, ಇವತ್ತು ಫ್ರೈಡೆ ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತಂದರೆ ಇವತ್ತು ಸಂಕಷ್ಟ ಚತುರ್ಥಿ ಅಂದರೆ ಚೌತಿ ಆಯಿತಾ. ಇವತ್ತು ನಾನು ಚೌತಿನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ವ್ಲಾಗು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನೇನಾಗುತ್ತೆ ಅಂತ ತೋರಿಸೋಣ ಅಂತ ಈ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈಗ ಒಂದು 2-3 ಇಯರ್ಸಿಂದ ಇದು ನಾನು ಮಾಡ್ತಾ ಇರಲಿಲ್ಲ, ಅಂದರೆ ಚೌತಿ ನಾನು ಮಾಡ್ತಾ ಇರಲಿಲ್ಲ. ಆ್ಯಂಡ್ ನಾನು ಯಾವಾಗ ಮಾಡ್ತಿದ್ದೆ ಅಂತಂದರೆ 10th ಮತ್ತು 2nd PU ಟೈಮಿಂಗ್ಸಲ್ಲಿ ಮಾಡ್ತಾಯಿದ್ದೆ. ನಿಮ್ಗೆ ಇವಾಗಲೇ ಗೊತ್ತಾಗಿರಬೇಕು ನಾನು ಏನಕ್ಕೆ ಅವಾಗ ಮಾಡ್ತಿದ್ದೆ ಅಂತ, ಆಯಿತಾ. ಟು ಸ್ಕೋರ್ ಅ ಗುಡ್ ಮಾರ್ಕ್ಸ್ ಆ್ಯಂಡ್ ಆಲ್, ಆಯಿತಾ. ಅವಾಗ ನಾನು ಫುಲ್ ಸಿನ್ಸಿಯರಾಗಿ ಮಾಡ್ತಿದ್ದೆ ನಾನು. ಸೊ ಆಮೇಲೆ ಬಿಟ್ಬಿಟ್ಟಿದ್ದೆ ಹಂಗೇನೆ. ಸೊ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ನೆಗೆಟಿವ್ ಥಾಟ್ಸ್, ಲೈಕ್ ಫುಲ್ ಒಂಥರ ನೆಗೆಟಿವ್ ಎನರ್ಜಿ ಸುತ್ಕೊಬಿಟ್ಟಿರೋ ಥರ ನಂಗೆ ಅನಿಸ್ತಿತ್ತು. ಐ ವಾಸ್ ನಾಟ್ ಇನ್ ಲೈಕ್ ಒಳ್ಳೆ ಮೂಡೇ ಇರಲಿಲ್ಲ ನನಗೆ. ಸೊ ಎಕ್ಸಾಮ್ಸ್ ಇತ್ತು, ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ ಇತ್ತು, ಸೊ ಎಲ್ಲನೂ ಮುಗ್ದಿದೆ. ಆ್ಯಂಡ್ ಇವಾಗ ಒಂಚೂರು ಮೈಂಡ್ ಫ್ರೀ ಮಾಡ್ಕೊಂಡಿದ್ದೀನಿ. ಸೊ ಮಾಡೇ ಬಿಡೋಣ ಇವತ್ತು ಚೌತಿನ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಬೆಳಗಿಂದ ರಾತ್ರಿವರೆಗೂ ಪೂರ್ತಿ ಹೊಟ್ಟೆ ಹಚ್ಕೊಂಡಿರ್ತೀನಿ. ಆ್ಯಂಡ್ ನೋ ವಾಟರ್, ನೋ ಫುಡ್, ನೋ ಫ್ರೂಟ್ಸ್, ನೋ ವೆಜಿಟೇಬಲ್ಸ್, ನಥಿಂಗ್. ಕಾಫಿನೂ ಇಲ್ಲ, ಏನೂ ಇಲ್ಲ, ಲೈಕ್ ಜಸ್ಟ್ ಅ ಎಂಪ್ಟಿ ಸ್ಟಮಕ್. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಟ್ಟೆ ಹಸ್ಕೊಂಡಿರೋದ್ರಿಂದ ನಾನು ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಏನಾದರೂ ಹೊಟ್ಟೆಗೆ ತೊಗೊತೀನಿ ನಾನು, ಆಯಿತಾ. ಫ್ರೆಶ್ ಅಪ್ ಎಲ್ಲ ಆಗೋಕ್ಕಿಂತ ಮುಂಚೆ ಒಂಚೂರು ಕೆಲಸಗಳಿದೆ ಮನೆದು. ಸೊ ನಾನಿವಾಗ ಮನೆ ಒರೆಸ್ಬೇಕು. ಮನೆ ಒರೆಸೋದಾದ್ಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಏನೇನಾಗುತ್ತೆ, ಇಲ್ಲ ನಾನೇನೇನು ಮಾಡ್ತೀನಿ, ಯಾವ್ಯಾವ ಶ್ಲೋಕ ಹೇಳ್ತೀನಿ ಅಂತ ನಿಮಗೂ ಹೇಳ್ತೀನಿ. ಆ್ಯಂಡ್ ಯು ಬೆಟರ್ ಟ್ರೈ. ನೆಕ್ಸ್ಟ್ ಯಾವುದಾದ್ರೂ ಚೌತಿ ಬಂದಾಗ ನೀವು ಕೂಡ ಮಾಡಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಅಷ್ಟೇ. ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಆ್ಯಂಡ್ ತಲೆಗೆ ಸ್ನಾನ ಮಾಡಿದ್ದೀನಿ ಚೌತಿ ಅಂತ. ಆ್ಯಂಡ್ ಪೂರ್ತಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗಿಂದ ಒಂದಷ್ಟು ಶಾರ್ಟ್ಸ್ನ ಪ್ಲೇ ಮಾಡ್ತೀನಿ ನಾನು. ಆ್ಯಂಡ್ ಅದಾದಮೇಲೆ ಲೈಕ್ ಶಾರ್ಟ್ಸಲ್ಲಿ ಏನೇನಿತ್ತು ಅಂತ ಐ ವಿಲ್ ಎಕ್ಸ್ಪ್ಲೇನ್, ಆಯಿತಾ. ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಹೇಳ್ತಿದ್ದೆ ಅಲ್ವಾ ಶ್ಲೋಕನ, ಆ ಶ್ಲೋಕ ತುಂಬಾ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಮಂತ್ರ. ಆ್ಯಂಡ್ ಆ ಶ್ಲೋಕನ ಲೈಕ್ ಪ್ರತಿದಿನ 108 ಟೈಮ್ಸ್ ನಾವು ಹೇಳ್ಕೊಂಡು ಬಂತು ಅಂತಂದರೆ ಡ್ರಾಸ್ಟಿಕ್ ಚೇಂಜ್ನ ನಮ್ಮ ಲೈಫಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಆ್ಯಂಡ್ ಇವತ್ತು ಚೌತಿ ಅಲ್ವಾ, ಸೊ 21 ಟೈಮ್ಸ್ ಜಪ ಮಾಡಿದ್ದೀನಿ, 2-3 ಶ್ಲೋಕನ. ಆ್ಯಂಡ್ ಶ್ಲೋಕ ಮತ್ತು ಜಪ ಎಲ್ಲ ಮುಗಿಸಿದ್ಮೇಲೆ ನಾನು 21 ಟೈಮ್ಸ್ ಬಗ್ಗಿ ನಮಸ್ಕಾರ ಮಾಡಿದ್ದೀನಿ. ಅಂದರೆ ರೌಂಡ್ ನಮಸ್ಕಾರ, ಸೆಕೆಂಡ್ ರೌಂಡ್ ನಮಸ್ಕಾರ, ಆ ಥರ 21 ಟೈಮ್ಸ್ ನಮಸ್ಕಾರ ಮಾಡಿದೆ. ಆ್ಯಂಡ್ ಎಸ್ ಗೈಸ್, ಏನು ಗೊತ್ತಾ, ಬೆಳಗಿಂದ ನಾನು ಪೂರ್ತಿ ಜೋಶಲ್ಲಿದ್ದೆ. ಎಲ್ಲ ಮಾಡ್ತಿದ್ದೀನಿ, ಉಪವಾಸ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಹಂಗೆ ಹಿಂಗೆ ಎಲ್ಲ ಅಂದ್ಕೊಂಡು ಎಲ್ಲ ಖುಷಿಯಾಗಿದ್ದೆ. ಆ್ಯಂಡ್ ಮಧ್ಯಾಹ್ನ ಒಂಚೂರು ಟಯರ್ಡ್ ಫೀಲ್ ಆಯಿತು ನನಗೆ, ಅರೌಂಡ್ 2:30-3 o'clock ಅಷ್ಟರಲ್ಲಿ. ಅವಾಗ ರೆಸ್ಟ್ ಮಾಡಿದೆ, ಮಲ್ಕೊಂಡೆ, ಎದ್ದೆ ಎಲ್ಲ ಆಯಿತು.
ಆ್ಯಂಡ್ ಆಮೇಲೆ ಎದ್ದು ಫ್ರೆಶ್ ಅಪ್ ಆದೆ ಆ್ಯಂಡ್ ಅಷ್ಟೇ ಮಾಡಿದ್ದು. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 7:45. ಒಂದು 9:30 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಆಮೇಲೆ ಮನೆಗೆ ಬಂದು ಊಟ ಮಾಡೋದು ನಾನು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ. ಐ ಎಂಜಾಯ್ಡ್ ದಿಸ್. ಸಖತ್ ಖುಷಿ ಆಯಿತು ಗೈಸ್. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಬಂದಾಯಿತು. ಇವಾಗ ಊಟ ಕೊಟ್ಟಿದ್ದಾರೆ ಅಮ್ಮ. ಇಟ್ ಈಸ್ ತರಕಾರಿ ಉಪ್ಪಿಟ್ಟು. ಊಟ ಮಾಡೋಣ ಬನ್ನಿ. ಊಟ ಆಯಿತು ಆ್ಯಂಡ್ ಪೂಜೆ ಆಯಿತು. ಇವತ್ತಿನ ವ್ರತ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್. ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ಮೈಂಡಲ್ಲಿ ಇದ್ದಿದ್ದು ನೆಗೆಟಿವ್ ಥಾಟ್ಸ್ ಎಲ್ಲ ಎಷ್ಟೊಂದು ಹೊರಟೋಗಿದೆ. ಆ್ಯಂಡ್ ಎಸ್, ಒಂಥರ ನೆಮ್ಮದಿ ಅನ್ನೋ ಫೀಲ್ ಬರ್ತಿದೆ ನನಗೆ. ಸೊ ನೀವು ಯಾರಾದರೂ ಈ ಥರದ್ದೇನಾದ್ರು ಪ್ರಾಕ್ಟೀಸಸ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಮಾಡಿ. ಆ್ಯಂಡ್ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ತುಂಬ ಚಿಕ್ಕದಾಗಿತ್ತು ಅಂದ್ಕೊತೀನಿ, ಬಟ್ ಐ ವಿಲ್ ಬಿ ಬ್ಯಾಕ್ ವಿತ್ ಲಾಂಗ್ ವೀಡಿಯೋಸ್ ಅಂತ ಪ್ಲ್ಯಾನ್ಸ್ ಇದೆ ನನಗೆ. ಸೊ ವಿಶ್ ಮಿ ಲಕ್. ಸೊ ಓಕೆ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ. ಬಾಯ್.